ಪ್ರವಾಸಿ ತಾಣಗಳು ಸ್ವಚ್ಛತೆಯಿಂದ ಕೂಡಿದ್ದರೆ ನೋಡಲು ತುಂಬಾ ಸೊಗಸಾಗಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತಾಗುತ್ತದೆ. ಈ ಪ್ರದೇಶಗಳಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳಿಗೂ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣವಾದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಯಾಣವನ್ನು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತವಾಗಿಸಲು ಅರಣ್ಯ ಇಲಾಖೆ ಈಗಾಗಲೇ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಈ ಕುರಿತು ಒಂದು ವರದಿ. ಪಶ್ಚಿಮ ಘಟ್ಟಗಳ ಸದಾ ಹರಿದ್ವರ್ಣ ಕಾಡುಗಳ ನಡುವೆ ಬೆಳೆದು ನಿಂತಿರುವ ಶಿಖರಗಳು ಮತ್ತು ಅವುಗಳಿಗೆ ಹೊಂದಿಕೊಂಡಿರುವ ನೈಸರ್ಗಿಕ ಗುಹೆಗಳು, ಈ ಸ್ಥಳದ ಬಗ್ಗೆ ಇರುವ ರೋಮಾಂಚಕ ಪೌರಾಣಿಕ ಕಥೆಗಳು ಜನರ ಆಕರ್ಷಣೆಗೆ ಕಾರಣವಾಗಿದೆ. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಪೇಪರ್ನಲ್ಲಿ ಕಟ್ಟಿದ ತಿಂಡಿ ತಿನಿಸುಗಳ ಪೊಟ್ಟಣದ ಪೇಪರ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಹಾಗಾಗಿ ಅರಣ್ಯ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ಯಾಣವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಪಣ ತೊಟ್ಟಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಅಲ್ಲಲ್ಲಿ ಶೌಚಾಲಯಗಳು, ಕಸದ ಬುಟ್ಟಿಗಳನ್ನು ಹಾಗೂ ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಹೀಗಿದ್ದರೂ ಪ್ಲಾಸ್ಟಿಕ್ ಬಾಟಲಿಗಳನ್ನಾಗಲಿ ಅಥವಾ ಪ್ಲಾಸ್ಟಿಕ್ ಪೊಟ್ಟಣಗಳನ್ನಾಗಲಿ ಯಾರಾದರೂ ಎಸೆದಿದ್ದರೆ ಗಸ್ತು ತಿರುಗುವ ಗ್ರಾಮ ಅರಣ್ಯ ಸಮಿತಿಯವರು ಅದನ್ನು ತೆಗೆದು ಕಸದ ತೊಟ್ಟಿಗೆ ಹಾಕುತ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿ ತಾಣದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ದೂರದರ್ಶನದೊಂದಿಗೆ ಪ್ರವಾಸಿಗರಾದ ವೃಂದ, ಇಲ್ಲಿನ ಸ್ವಚ್ಛತೆ ಉಳಿದ ಪ್ರವಾಸಿ ತಾಣಗಳಲ್ಲಿ ನೋಡಲು ಸಿಗುವುದು ವಿರಳ. ಇಲ್ಲಿ ಉತ್ತಮವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿರುವ ಅರಣ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ಲಾಸ್ಟಿಕ್ ಐಟಮ್ಸ್ ಯಾವುದೇ ಆಗಿರಲಿ ಅದನ್ನ ಹಿಡ್ದಾಕ್ತಾರೆ ಬೇಗನೆ. ಮತ್ತೆ ಏನಾರು ಕುಡಿಬೇಕು ಅಂತ ಅಂದ್ರೆ, ನಮ್ಗೆ ಏನಾರು ಕುಡಿಬೇಕು ಅಂತ ಅನ್ಸಿದ್ರೆ ಇಲ್ಲೇ ಗ್ಲಾಸ್ನ ಪ್ರೊವೈಡ್ ಮಾಡ್ತಾರೆ. ಗ್ಲಾಸ್ ಅಲ್ಲಿ ವಾಟರ್ ಅಥವಾ ಇಲ್ಲೇ ನೀಟಾಗಿರೋ ವಾಟರ್ ಕೂಡ ಸಿಗುತ್ತೆ. ಆದ್ರೆ ಗ್ಲಾಸ್ ಬಾಟಲ್ಸ್ನ ತರಬಹುದು, ಆದ್ರೆ ಪ್ಲಾಸ್ಟಿಕ್ ನ ತರಂಗಿಲ್ಲ. ಆದ್ರೆ ಇಲ್ಲಿ ಮಾತಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ, ಎಷ್ಟು ಮಾತಾಡಿದ್ರು ಸಾಲೋದಿಲ್ಲ. ತುಂಬಾ ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ನೋಡ್ಬೋದು, ಮತ್ತೆ ಗ್ರೀನರಿ ಎಲ್ಲ ಇದೆ ಇಲ್ಲಿ ನೋಡೋದಿಕ್ಕೆ. ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ಹೇಳೋಕಾಗದೇ ಇರೋಷ್ಟು ಚೆನ್ನಾಗಿದೆ. ಪ್ರವಾಸಿಗ ಡಾಕ್ಟರ್ ವೆಂಕಟೇಶ್, ಯಾಣ ಪ್ರವಾಸಿ ತಾಣವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಅರಣ್ಯ ಇಲಾಖೆ ಮಹತ್ವಪೂರ್ಣ ಹೆಜ್ಜೆ ಇಟ್ಟಿರುವುದು ಪ್ರಶಂಸನೀಯ ಎಂದರು. ತಂಪು ಪಾನೀಯ ತಗೊಂಡು ಒಳಗಡೆ ಬರ್ತಾ ಇದ್ವಿ, ಅವಾಗ ನೀವು ಅದನ್ನು ಒಳಗಡೆ ತೊಗೊಂಡು ಹೋಗ್ಕೊಡೋದು ಅಂತ ಹೇಳಿದ್ರು. ಅದೇ ಥರ ಪ್ಲಾಸ್ಟಿಕ್ ಅಲ್ಲಿ ವಾಟರ್ ಬಾಟಲ್ಗಳನ್ನು ತೊಗೊಂಡು ಹೋಗಬಾರ್ದು ಅಂತ ಬಹಳ ಸ್ಟ್ರಿಕ್ಟಾಗಿ ಹೇಳಿದ್ರು. ಅದರಿಂದ ಒಂಥರ ಕ್ಷಣ ಬೇಜಾರಾದರೂ ಭಾಳ ಸಂತೋಷವಾಯಿತು. ಇಷ್ಟೊಂದು ಕಾಳಜಿ ವಹಿಸಿ ಇಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಈ ಅರಣ್ಯ ಪ್ರದೇಶವನ್ನು ಇಡಬೇಕು ಅಂತ, ಅದು ಇಷ್ಟೊಂದು ಜನ ಟೂರಿಸ್ಟ್ಗಳು ಮತ್ತು ಪ್ರೇಕ್ಷಣೀಯ ಸ್ಥಳ ನೋಡೋಕ್ಕೆ ಬರೋರಿಗೆ ಅದನ್ನು ಬಹಳ ಶಿಸ್ತಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಗ್ರಾಮ ಅರಣ್ಯ ಸಮಿತಿಯ ಶೈಲಾ ಪಟಗಾರ ಯಾಣದಲ್ಲಿ ಪ್ಲಾಸ್ಟಿಕ್ ಸ್ವಚ್ಛತೆ ಕೆಲಸ ಮಾಡುತ್ತಿದ್ದು, ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಪ್ಲಾಸ್ಟಿಕ್ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಗ್ರಾಮಸ್ಥರು ಸಹ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಬಟ್ ಈಗ ಒಂದು 2 ವರ್ಷದ ಹಿಂದಿನಿಂದ ಪ್ಲಾಸ್ಟಿಕ್ ಡೆಪಾಸಿಟ್ ಅಂತ ಮಾಡ್ತಾ ಇದ್ದೀವಿ. ಬರುವಾಗ ಪ್ರತಿಯೊಂದು ಟೂರಿಸ್ಟ್ಗೂ ಹೇಳಿಬಿಟ್ಟು ಪ್ರತಿಯೊಂದು ಬಾಟ್ಲಿಗೂ 50 ರೂಪೀಸ್ ಅಂತೆ ಡೆಪಾಸಿಟ್, ಹಾಗೆ ಒಂದು ಪ್ಲಾಸ್ಟಿಕ್ ಕವರ್ಗೆ 20 ರೂಪೀಸ್ ಅಂತೆ ಡೆಪಾಸಿಟ್ ಮಾಡಿ ಒಳಗಡೆ ಬಿಡ್ತೀವಿ. ತಿಂದ್ಬಿಟ್ಟು ಹಾಗೆ ನೀರು ಕುಡಿದ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಹಾಗೆ ಬಾಟಲ್ ತಗೊಂಡೋಗಿ ಕೊಟ್ಟಲ್ಲಿ ಪೂರ್ತಿ ಅಮೌಂಟನ್ನು ಅವರಿಗೆ ರೀಫಂಡ್ ಆಗಿ ಕೊಡ್ತಾ ಇದ್ದೀವಿ. ಹಾಗೆ ಕೆಲವೊಂದು ಪ್ಲಾಸ್ಟಿಕ್ಗಳು ಮಧ್ಯ ಕೈತಪ್ಪಿ ಬಿದ್ದಿರೋದು ಕೂಡ ನಾವೇ ಅದನ್ನು ಎತ್ತು ಡಸ್ಟ್ಬಿನ್ನಿಗೆ ಹಾಕಿ ಟೂರಿಸ್ಟಿಗೆ ತಿಳುವಳಿಕೆ ಮಾಡಿ ಹೇಳಿ ತಿಳಿಸ್ತಾ ಇದ್ದೀವಿ. ಈ ಥರ ಪ್ಲಾಸ್ಟಿಕ್ ಎಲ್ಲ ಚೆಲ್ಲಬಾರ್ದು, ಪ್ರಾಣಿಗಳು ಹಾಗೆ ನಮ್ಮ ಪರಿಸರ ಹಾಳಾಗತ್ತೆ ಅಂತ ಅವರಿಗೆ ತಿಳಿಸ್ತಾ ಇದ್ದೀವಿ. ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿಕೆ, ಇಲ್ಲಿನ ಅರಣ್ಯ ಪ್ರದೇಶದಲ್ಲಿರುವ ಹಲವಾರು ಪ್ರವಾಸಿ ತಾಣ ಹಾಗೂ ಪ್ರೇಕ್ಷಣೀಯ ಸ್ಥಳಗಳನ್ನು ಕಸಮುಕ್ತ ಹಾಗೂ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡಲು ಹಲವು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಇಲಾಖೆ ಜೊತೆಗೆ ಗ್ರಾಮ ಅರಣ್ಯ ಸಮಿತಿಯವರು ಮತ್ತು ಯುವಕ ಸಂಘಟನೆಗಳು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಅರಣ್ಯವನ್ನು ಕಸಮುಕ್ತ ಮತ್ತು ಪ್ಲಾಸ್ಟಿಕ್ ಮುಕ್ತವಾಗಿಸುವುದು ಹಾಗೂ ವನ್ಯಜೀವಿಗಳಿಗೆ ಉತ್ತಮ ಪರಿಸರವನ್ನು ಕಲ್ಪಿಸಿಕೊಡುವುದು ಮುಖ್ಯ ಉದ್ದೇಶವಾಗಿದೆ ಎಂದರು. ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಪ್ರವಾಸಿ ಸ್ಥಳಗಳನ್ನು ನಾವು ಕಸಮುಕ್ತ ಮತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ತುಂಬ ಪ್ರಯತ್ನಗಳನ್ನ ಮಾಡಿದ್ದೀವಿ. ಈಗಾಗಲೇ ನಾವು ಯಾಣ, ಅಪ್ಸರಕೊಂಡ ಮತ್ತು ಬಂಗಾರ ಕುಸುಮ ಫಾಲ್ಸು ಈ ಥರ ಬೇರೆ ಬೇರೆ ಪ್ರವಾಸಿ ತಾಣಗಳನ್ನು ನಾವು ಆಲ್ರೆಡಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶಗಳನ್ನಾಗಿ ಮಾಡಿದ್ದೀವಿ.
ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಸ್ಥಳೀಯ ಆಡಳಿತಕ್ಕೆ ಎಷ್ಟು ಮುಖ್ಯವೋ ಅಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಜವಾಬ್ದಾರಿಯೂ ಅಷ್ಟೇ ಮುಖ್ಯವಾಗಿರುತ್ತದೆ.